ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಬನ್ರಪ್ಪ, ಎಲ್ರು ಬನ್ನಿ 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 ಬನ್ನಿ, ಬೇಗ ಬನ್ನಿ. ನೀವು ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ ಬನ್ನಿ. ಮನೇಲಿ ಯಾರ್ಯಾರಿದ್ದೀರೋ ಎಲ್ರು ಬೇಗ ಬನ್ನಿ. ಅಯ್ಯೋ ಬೇಗ ಬನ್ನಿ ಬನ್ನಿ, ಎಲ್ರು ಆಚೆ ಬನ್ನಿ, ಬೇಗ ಬನ್ನಿ 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 ಎಲ್ರು. ಏನಾಯ್ತಮ್ಮ? ಬೇಗ ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ ಬನ್ನಿ ಬನ್ನಿ, ಬೇಗ. ಏನಾಯ್ತು? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಮನೆಯೊಳಗ ಮುದ್ಕಿ ಮಲಗಿದಾಳಲ್ಲ, ಅವಳನ್ನ ಬೇಗ ಕರೀರಿ ಹೊರಗೆ. ನಾನೇ ನನ್ ಕಣ್ಣಾರೆ ನೋಡಿದ್ದೀನಿ ಆ ಮುದ್ಕಿ ಮನೆ ಒಳಗಡೆ ಮಲಗಿರೋದನ್ನ. ಏ ಮುದ್ಕಿ, ಬಾರೆ ಹೊರಗೆ. ಎಷ್ಟೊತ್ ಮಲ್ಕೋತೀಯ? ಬಾ ಬಾ, ಹೊರಗ್ ಬಾ, ಬೇಗ ಹೊರಗ್ ಬಾರೆ, ಎಲ್ಲ ಹೇಳ್ತೀನಿ. ನೋಡಿ, ಏನಾಯ್ತು ಜೀಜಾಬಾಯಿ? ಏನ್ ವಿಷಯ? ಮೊದ್ಲು ಹೊರಗ್ ಬಾ, ನಿನ್ ವಿಷಯ ಏನು ಅಂತ ಹೇಳ್ತೀನಿ. ಬಾ ಬಾ, ಇಲ್ ಬಾ. ಇಲ್ಲಿ ನಿಂಗ್ ಮಲ್ಕೊಳಕ್ಕೆ ಜಾಗ ಕೊಟ್ಟಿದ್ದೀನಿ ತಾನೆ, ಮತ್ತ್ಯಾಕ್ ಒಳಗ್ ಮಲ್ಕೊಂಡಿದ್ಯಾ? ಹೇಳು. ಏನ್ ಹೇಳ್ದೆ? ಇನ್ನೊಂದ್ಸಲ ಹೇಳು. ಆಫೀಸ್ ಯಾಕಿನ್ನೂ ಬಾಗ್ಲಾಕಿದೆ? ಸರ್ ನಮಸ್ತೆ. ದೂರ. ನೀನ್ ಹೇಗ್ ಒಳಗ್ ಬಂದೆ ಅಂತ? ಇಲ್ಲಿಬ್ರು ಕೆಲಸ ಮಾಡ್ತಾರಲ್ಲ ಬೆಳಗ್ಗೆ ಹೊತ್ತು, ಅವ್ರು ನನ್ನ ಇಲ್ಲಿ ಕೂಡ ಹಾಕಿ ಹೊರಟು ಹೋಗ್ಬಿಟ್ರು. ಒಳ್ಳೇದೇ ಮಾಡಿದ್ದಾರೆ. ಯಾರಿಗ್ ಎಲ್ಲಿಗೆ ಹೋಗೋ ಅಂತ ಯೋಗ್ಯತೆ ಇರೋದಿಲ್ವೋ ಅವರು ಅಂತ ಜಾಗಕ್ಕೆ ಹೋದಾಗ ಅವ್ರ ಜೊತೆಗೆ ಈ ರೀತಿನೇ ಆಗ್ಬೇಕು. ಅದಕ್ಕೆ ಹೇಳ್ತೀನಿ ನಾನು, ಇಲ್ಲಿಂದ ಹೊರಟೋಗು ಅಂತ. ಎಲ್ಲಿ ಹೋಗ್ಬೇಕಿಲ್ಲಿಂದ? ನೀನೆಂತ ಜಾಗಕ್ಕೆ ಹೋಗು ಅಂತ ಹೇಳ್ತಿದೀನಿ ಅಂದ್ರೆ ಮೇಲ್ವರ್ಗದವರು ಕೆಲಸ ಮಾಡದೇ ಇರೋಂತ ಜಾಗಕ್ಕೆ. ಆದ್ರೆ ಸದ್ಯಕ್ಕೆ ಈ ಆಫೀಸ್ ಬಿಟ್ಟು ಹೊರಟೋಗ್. ನೀನು ಈ ಕೆಲ್ಸನ ಬಿಟ್ಟು ಹೋಗು ಅಂತ ಹೇಳ್ತಿದ್ದೀನಿ. ಈ ಕೆಲ್ಸ ಬಿಟ್ಟು ಹೋಗು. ಏನ್ ಯೋಚಿಸ್ತಿದೀಯಾ? ಸರ್, ನಿಮಗೆ ಇಷ್ಟಂತೂ ಗೊತ್ತಿದೆಯಲ್ವಾ, ಕೋಲಿರೋ ಜಾಗದಲ್ಲೇ ವಜ್ರ ಕೂಡ ಹುಟ್ಟೋದು. ನಾನು ನನ್ನ ಜಾತಿಗೆ ಉದಾಹರಣೆಯಾಗಿ ನಿಲ್ಲಬೇಕು ಅಂತಿದ್ದೀನಿ. ನನ್ನ ಒಬ್ಬನ ಧೈರ್ಯ ಇನ್ನೂ ಸಾಕಷ್ಟು ಜನರಿಗೆ ದಾರಿಯಾಗಬೇಕು. ಅದಕ್ಕೆ ನಾನು ಈ ಕೆಲಸ ಬಿಟ್ಟು ಹೋಗೋ ಮಾತೇ ಇಲ್ಲ. ಸರ್, ನಿಮ್ಮ ಜೀವನದಲ್ಲಿ ಏನು ಗುರಿ ಇಟ್ಕೊಂಡಿದ್ದೀರಾ ಅದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಹೆದರ್ಕೊಂಡು ಓಡ್ ಹೋಗೋ ಜೀವನ ನನ್ನದಲ್ಲ. ನನಗೆ ಹೋರಾಟ ಮಾಡಿ ಅಭ್ಯಾಸ ಇರೋದು, ಮತ್ತು ಹೋರಾಟ ಮಾಡೋದಕ್ಕೆ ಒಂದು ಜಾಗದಲ್ಲಿ ನಿಲ್ಲಬೇಕಾಗತ್ತೆ. ಆಡು ಆಡು, ಹಾರಾಡು. ಅದೆಷ್ಟು ದಿವಸ ನೀನು ಹಾರಾಡ್ತೀಯಾ ಅಂತ ನಾನು ನೋಡ್ತೀನಿ. ನಿನ್ಗೆ ಅಂತ ಕೊಟ್ಟಿರೋ ಜಾಗ ಬಿಟ್ಟು ನೀನ್ ಬೇರೆ ಕಡೆ ಮಲ್ಕೊಂಡ್ರೆ ನಾನ್ ಹೀಗೆ ಮಾತಾಡ್ಸೋದು. ಅದಕ್ಕೆ ಹೇಳ್ತಿದ್ದೀನಿ, ನನ್ ಮನೆಯಿಂದ ಹೋಗ್ಬಿಡು. ಈಗಿಂದೀಗ್ಲೇ ಹೊರಟೋಗು. ಏನೇ ಯೋಚಿಸ್ತಿದ್ಯಾ? ಯಾಕೆ ಸುಮ್ನಿದ್ಯಾ?
ನೀನ್ ಈ ತರ ಸುಮ್ನಿದ್ ಮಾತ್ರಕ್ಕೆ ನಾನ್ ನಿನ್ನ ಮನೆಯೊಳಗ್ ಬಿಟ್ಕೋತೀನಿ ಅಂತ ಅನ್ಕೋಬೇಡ. ಇದೆಂತ ವರ್ಷನಪ್ಪ ಈ ಅಮ್ಮಂದು? ಅಲ್ಲ, ಈ ಮೀರಾಬಾಯಿಗೆ ನೈತಿಕತೆ ಅನ್ನೋದೇ ಇಲ್ವಾ ಮತ್ತೆ ಆ ಮನೆಗೆ ಹೋಗೋದಿಕ್ಕೆ? ಸರಿಯಾಗಿ ಹೇಳಿದ್ರಿ ಅಣ್ಣ. ರಾಮ್ಜಿ ತನ್ನ ಸ್ವಂತ ತಂಗಿನೇ ಹೊರಗಿರುವಂತ ಹೇಳಾಗಿದೆ. ಇದಂತೂ ಖಂಡಿತ ಅನ್ಯಾಯ ಅಲ್ವಾ? ಅತ್ತೆ, ಮೀರತ್ತೆ ಇಲ್ಲೇ ಇರ್ಲಿ ಬಿಡಿ. ಆಗಲ್ಲ. ಅತ್ತೆ, ಮನೇಲೇ ಇರ್ಲಿ ಅತ್ತೆ. ಬೇಡ. ಅಮ್ಮ, ದಯವಿಟ್ಟು ಒಪ್ಕೊಳ್ಳಿ. ಅತ್ತೆ ನಮ್ಮನ್ನ ಎಲ್ಲಾರನ್ನೂ ಸಾಕ್ದವ್ರು. ಹೌದಮ್ಮ, ಒಪ್ಕೊಳ್ಳಿ. ಇಲ್ಲ ಇಲ್ಲ ಇಲ್ಲ, ಹೇಳ್ದೆ ತಾನೇ ನಾನು ಈ ಮುದ್ಕಿನ ಈ ಮನೆಯಿಂದ ಹೊರಗೆ ಹಾಕ್ಲೇಬೇಕು ಅಂದ್ರೆ ಹಾಕ್ಲೇಬೇಕು. ಏಯ್ ಕಮಲ, ನೀನು ಮೀರಾಬಾಯಿನ ನಿಮ್ಮಮ್ಮ ಅನ್ಕೊಂಡಿದ್ಯಲ್ಲ, ಕರ್ಕೊಂಡೋಗು ನಿನ್ ಮನೆಗೆ. ಖಂಡಿತ ಹೋಗ್ತೀನಿ. ನಾನು ಎಲ್ಲಿಂದ ಬಂದೋ ಅಲ್ಲಿಗೆ ಹೋಗ್ತೀನಿ. ಆದ್ರೆ ನಂದೊಂದು ಷರತ್ತಿದೆ. ಷರತ್ತಾ? ಏನ್ ಷರತ್ತು? ನನ್ನ ಷರತ್ ಏನು ಅಂದ್ರೆ, ಜೀಜಾಬಾಯಿ ನನ್ನನ್ನ ಪ್ರೀತಿಯಿಂದ ತಬ್ಕೋಬೇಕು. ಆಮೇಲೆ ನಾನು ಹೊರಟೋಗ್ತೀನಿ. ಈ ಮುದ್ಕಿ ಏನ್ ನಾಟಕ ಆಡ್ತಿರ್ಬೋದು? ನಾನು ನಿನ್ನ ತಪ್ಕೋಬೇಕಾ? ಕೇಳಿದ್ರ 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 ಇವಳು ಏನ್ ಹೇಳಿದ್ಲು ಅಂತ? ಈ ಹೆಂಗ್ಸ್ನ ಕಂಡ್ರೆ ನಂಗ್ ಮೊದ್ಲಿಂದ್ಲೂ ಆಗಲ್ಲ. ಇವಳನ್ನ ನಾನು ಹೇಗ್ ತಪ್ಕೊಳ್ಳೋದು? ನೀನ್ ನನ್ನನ್ನ ತಬ್ಕೊಳ್ಳಿಲ್ಲ ಅಂದ್ರೆ ನಾನಿಲ್ಲಿಂದ ಹೋಗೋದಿಲ್ಲ. ಅಮ್ಮ, ಏನ್ ಮಾಡ್ತಿದ್ದೀರಾ ನೀವು? ಕಮಲಾ, ಇವಳಿಗೆ ಹೇಳು ಪ್ರೀತಿಯಿಂದ ನನ್ನನ್ನ ತಬ್ಕೊಳ್ಳೋದಕ್ಕೆ. ಇವಳು ನನ್ನ ಸೊಸೆ ಸಮಾನ ಅಲ್ವಾ? ನಾನು ಇವಳ ತಾಯಿ ಸಮಾನ. ಹಾಗಿದ್ಮೇಲೆ ಅತ್ತೆನ ಸೊಸೆ ತಬ್ಕೋಬಾರ್ದಾ? ಅಯ್ಯೋ ಅಮ್ಮ ಅಂತದ್ ಏನ್ ಕೇಳ್ತಿದಾರೆ? ಅವ್ರನ್ನ ತಪ್ಕೊಳ್ಳಿ, ಪರವಾಗಿಲ್ಲ. ತಪ್ಕೊಂಡ್ಮೇಲೆ ಏನ್ ಮಾಡ್ತಾಳೆ ನೋಡೋಣ. ತಪ್ಕೋಬೇಕು ತಾನೆ? ನೀನ್ ತಪ್ಕೋಬೇಕು ತಾನೆ? ಬಾ ಬಾ, ನನ್ನನ್ ತಪ್ಕೋ, ಬಾ ತಪ್ಕೋ ನನ್ನನ್ನ. ಜೀಜಾಬಾಯಿ, ನಿನಗೆ ಹುಚ್ಚಿಡ್ದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ನ ಸಾಬೀತ್ ಮಾಡೋದಕ್ಕೆ ನನ್ನ ಹತ್ರ ಸಾಕ್ಷಿ ಕೂಡ ಇದೆ. ನನ್ನನ್ನ ಮನೇಲಿ ಇರೋಕ್ ಬಿಡ್ತೀಯಾ? ಇಲ್ಲ ಎಲ್ರಿಗೂ ಸತ್ಯ ಏನು ಅಂತ ಹೇಳ? ಒಳಗ್ ನಡೀರಿ, ನಿಮ್ಮ ಹತ್ರ ಮಾತಾಡ್ಬೇಕು, ಬನ್ನಿ. ಅತ್ತೆ, ಏನಾಯ್ತು ಅತ್ತೆ? ಅತ್ತೆ ಯಾಕೆ ಇದ್ಕಿದ ಹಾಗೆ ಒಳಗ್ ಹೋಗ್ಬಿಟ್ರು? ನನಗ್ ಗೊತ್ತಿಲ್ಲ ಕರುಣ. ನೀವೇ ತಾನೇ ಅವಳಿಗೆ ಹೇಳಿದ್ದು ನಾನು ಹುಚ್ಚಿ ಅಲ್ಲ ಅಂತ? ಇಲ್ಲ, ನಾನೇನು ಹೇಳಿಲ್ಲ. ಸುಳ್ಳು ಹೇಳ್ಬೇಡಿ. ನಿನ್ನೆ ರಾತ್ರಿ ನೀವು ಹೊರಗಡೆ ಹೋಗಿ ಬರ್ತಿದ್ರಿ. ನೀವಲ್ದೇನ್ ಯಾರು ಹೇಳಕ್ ಸಾಧ್ಯ? ನಿಜವಾಗ್ಲೂ ನಾನೇನು ಹೇಳಿಲ್ಲ ಮೀರಂಗೆ. ನೀವೇ ಹೇಳಿರೋದು. ಈಗ ನೋಡ್ತೀರಿ, ನಾನು ಹೊರಗಡೆ ಹೋಗಿ ಎಲ್ರಿಗೂ ಹೇಳ್ತೀನಿ, ನೀವೇ ಹೇಳಿದ್ದು ನನ್ನ ಹುಚ್ಚಿ ತರ ನಾಟಕ ಆಡು ಅಂತ. ಎಲ್ರಿಗೂ ಗೊತ್ತಾಗಿ ನಿಮ್ಗೆ ಅವಮಾನ ಆಗ್ಲಿ. ನಾನು ಎಲ್ರಿಗೂ ಹೇಳ್ತೀನಿ. ಜೀಜಾಬಾಯಿ, ಹಾಗೆಲ್ಲ ಮಾಡಕ್ ಹೋಗ್ಬೇಡ. ನಾನು ಹಾಗೆ ಮಾಡ್ತೀನಿ. ರಾಮ್ಜಿ ನನ್ಗೆ ಏನು ಹೇಳಿಲ್ಲ.
ಸಾಕ್ಷಿ ಬೇಕಲ್ವಾ ನಿನಗೆ? ಇಲ್ಲಿದೆ ನೋಡು. ತುಂಬಾ ದಿನದಿಂದ ಅನುಮಾನ ಇತ್ತು ನಿನ್ಗೆ ಹುಚ್ಚಿಡ್ದಿಲ್ಲ ಅಂತ. ಅದಕ್ಕೆ ನಿನ್ ಮೇಲೆ ಒಂದ್ ಕಣ್ಣಿಟ್ಟಿದ್ದೆ. ನಾನ್ ಗಮನಿಸ್ದೆ, ನೀನ್ ಯಾವತ್ತೂ ಔಷಧಿನೇ ತಗೊಂಡಿಲ್ಲ. 1 ತಿಂಗಳಿಂದ ಔಷಧಿನ ಎಲ್ಲಿಟ್ಟಿದ್ಯೋ ಆ ಔಷಧಿ ಒಂದು ಕೂಡ ಖಾಲಿ ಆಗದೆ ಇದ್ದಿದ್ದ ಜಾಗದಲ್ಲೇ ಇತ್ತು. ನಾನು ಔಷಧಿನ ತಗೊಂಡು ಹೋದೆ, ಆದ್ರೆ ನೀನು ಅದನ್ನ ಹುಡ್ಕೋ ಪ್ರಯತ್ನ ಕೂಡ ಮಾಡಲಿಲ್ಲ. ನನ್ನ ಅನುಮಾನ ನಿಜ ಆಯ್ತು. ನಿನಗೆ ಹುಚ್ಚಿಡ್ದಿಲ್ಲ, ಹುಚ್ಚಿ ತರ ನಾಟಕ ಮಾಡ್ತಿದ್ಯಾ ಅಂತ. ಆದ್ರೆ ನಾನು ರಾಮ್ಜಿಗೋಸ್ಕರ ಸುಮ್ಮನೆ ಇದ್ದೆ. ಯಾಕೆಂದ್ರೆ ನನ್ನಿಂದ ಈ ಮನೆಯಲ್ಲಿ ನೆಮ್ಮದಿ ಹಾಳಾಗೋದು ನನ್ಗಿಷ್ಟ ಇರ್ಲಿಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ಆದ್ರೆ ನಿನ್ನೆ ರಾತ್ರಿ ಭೀಮಾ ಮತ್ತೆ ರಮಾ ನನ್ನ ಹತ್ರ ಬಂದ್ರು. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಪರವಾಗಿಲ್ಲ ಬಿಡಿ. ನೀವು ಮಲ್ಕೊಳ್ಳಿ ಅತ್ತೆ. ನಮ್ಮ ಅತ್ತೆ ನೀವು, ನಿಮ್ಮ ಸೇವೆ ಮಾಡೋ ಹಕ್ಕಿದೆ ನಮಗೆ, ಮಾಡೋದಕ್ಕೆ ಬಿಡಿ. ನಮ್ಗಂತೂ ಪ್ರತಿದಿನ ಸೇವೆ ಮಾಡೋ ಭಾಗ್ಯ ಇಲ್ಲ. ಸರಿ, ಸೇವೆ ಮಾಡಿ, ಸರಿನಾ? ಮಥ ಅತ್ತೆ, ಇವತ್ತು ಇದೇ ಕ್ಷಣ ನೀವು ನಮ್ಮ ಮನೆಗೆ ವಾಪಸ್ ಬರಬೇಕು. ಇಲ್ಲ ಭೀಮಾ, ನಾನಿಲ್ಲೇ ಆರಾಮಾಗಿದ್ದೀನಲ್ಲ. ಇಲ್ಲ ಅತ್ತೆ, ನಾವು ಒಳಗಿರೋದು, ನೀವು ಹೀಗೆ ಹೊರಗಿರೋದು ಆಗಲ್ಲ, ಚೆನ್ನಾಗಿರಲ್ಲ. ರಮಾ, ಹತ್ರದಲ್ಲೇ ಇದ್ದೀನಲ್ಲ, ದೂರ ಏನು ಅಲ್ವಲ್ಲ. ಇರ್ಬೋದು, ಆದರೆ ನಮಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಇದು. ನನಗೆ ಗೊತ್ತು ಅಪ್ಪ ಯಾವುದೋ ಕಾರಣ ಇಟ್ಕೊಂಡು ಹೀಗೆ ಮಾಡಿರ್ತಾರೆ ಅಂತ, ಸಂದೇಹನೇ ಇಲ್ಲ. ಮತ್ತು ಅವ್ರ ಕಾರಣನ ನಾನು ಖಂಡಿತ ಕಂಡ್ಕೋತೀನಿ, ಮತ್ತು ಅವ್ರು ಯಾಕೆ ಹೀಗೆ ನಡ್ಕೊಂಡ್ರು ಅಂತ ಖಂಡಿತ ತಿಳ್ಕೊತೀನಿ. ಅತ್ತೆ, ಇವಾಗ ನೀವು ಎದ್ದು ಮನೆ ಒಳಗಡೆ ಬನ್ನಿ. ಬನ್ನಿ. ಅಯ್ಯೋ ಭೀಮಾ, ನಾನಿಲ್ಲೇ ಆರಾಮ. ಬನ್ನಿ. ಬನ್ನಿ. ನಂಗೆ ಗೊತ್ತು ಜೀಜಾಬಾಯಿ, ಭೀಮಾ ಸತ್ಯನ ತಿಳ್ಕೊಳಕ್ ಹೋದ್ರೆ ಅದನ್ನ ಖಂಡಿತ ತಿಳ್ಕೊಂಡೇ ತಿಳ್ಕೊತಾನೆ. ಆದ್ರೆ ನಾನು ಅನ್ಕೊಂಡೆ, ಭೀಮಾ ತನ್ನನ್ನು ತಡೆಯೋದಿಕ್ಕೆ ಜೀಜಾಬಾಯಿ ನಾಟಕ ಆಡಿದ್ಲು ಅನ್ನೋ ಸತ್ಯ ಅವನಿಗೆ ಗೊತ್ತಾಗೋದು ಬೇಡ. ಈ ಸತ್ಯ ರಾಮ್ಜಿಗೂ ಗೊತ್ತಿದೆ, ಅದಕ್ಕೆ ನಾನು ಹೀಗೆ ನಡ್ಕೊಂಡಿದ್ದು. ಈಗ ಹೇಳು, ಏನ್ ಮಾಡ್ಬೇಕು ಅಂತಿದ್ಯಾ? ಏನ್ ನಡೀತಿದ್ಯಪ್ಪ ಒಳಗೆ? ಅಲ್ಲ, ಮೀರಾಬಾಯಿನ ಮನೆ ಒಳಗಡೆ ಬರೋದೇ ಬೇಡ ಅಂತಿದ್ದವಳು ಜೀಜಾಬಾಯಿ ರಾಮ್ಜಿ ಜೊತೆ ಮಾತಾಡ್ತಿದ್ದಾಳೆ. ಇನ್ನೂ ಆ ಚರ್ಚೆ ನಡೀತಾನೆ ಇದೆ. ಏನ್ ವಿಚಾರ? ಈಗ ಅವರಿಬ್ರ ಜೊತೆ ಮೀರಾಬಾಯಿನೂ ಒಳಗಡೆ ಹೋಗಿದ್ದಾಳೆ ನೋಡಿ. ಈಗ ಅದ್ಯಾವ ಹೊಸ ನಾಟಕ ಶುರು ಮಾಡ್ತಾರೋ ಏನೋ. ರಮಾ, ಹೋಗಿ ಏನಾಯ್ತು ಅಂತ ನೋಡ್ಕೊಂಡ್ ಬಾ. ಬೇಡ, ಮೀರತ್ತೆ ಹೋಗಿದಾರಲ್ಲ, ಅವ್ರ ಮಧ್ಯೆ ನಾವು ಹೋಗೋದು ಯಾಕೋ ಸರಿ ಬರಲ್ಲ ಅನ್ಸುತ್ತೆ. ಹಾ, ಏನೇ ಇದ್ರೂ ಅವ್ರು 3 ಜನ ನಿರ್ಧಾರ ತಗೊಳ್ಳಿ, ನಾವು ಸ್ವಲ್ಪ ಕಾಯೋಣ. ಈಗ ನಿನ್ ಮುಂದೆ 2 ಆಯ್ಕೆ ಇದೆ. ಒಂದು, ಹೋಗಿ ಎಲ್ರ ಮುಂದೆ ಹೇಳು, ಇಷ್ಟು ದಿನ ನೀನು ಹುಚ್ಚಿ ತರ ನಾಟಕ ಆಡ್ತಿದ್ದೆ, ಈಗ ಎಲ್ರ ಹೆಸರು ತಗೊಂಡು ತಪ್ಪಿಸ್ಕೋಬೇಕು ಅಂತ ಹೇಳೋದು. ಅದೇನಾಗುತ್ತೋ ಅದಾಗ್ಲಿ. ಮತ್ತೆ 2ನೇದು, ಎಲ್ರಿಗೂ ಹೋಗಿ ಹೇಳು, ಇನ್ಮೇಲೆ ಅಕ್ಕ ಈ ಮನೇಲೆ ಎಲ್ರ ಜೊತೆಗೆ ಇರ್ತಾರೆ ಅಂತ. ಮಾತು ಕೊಡ್ತೀನಿ ನಾನು ಮತ್ತೆ ರಾಮ್ಜಿ
ಈ ವಿಷಯದ ಬಗ್ಗೆ ಯಾರ ಹತ್ರನೂ ಮಾತಾಡೋದಿಲ್ಲ. ಇಷ್ಟು ದಿನ ನೀನ್ ಹುಚ್ಚಿ ತರ ನಾಟಕ ಆಡ್ತಿದ್ದೆ ಅಂತ ಯೋಚನೆ ಮಾಡು, ಏನ್ ಮಾಡ್ಬೇಕು ಅಂತ. ಕೇಳಿಸ್ಕೊ ಜೀಜಾಬಾಯಿ, ಸಿಕ್ಕಾಕೊಂಡ್ರೆ ನಾವೆಲ್ಲರೂ ಸಿಕ್ಕಾಕೊಳ್ತೀವಿ. ಹೋಗು, ಅದೇನು ನಿರ್ಧಾರ ತಗೊಳ್ತೀಯೋ ತಗೋ, ಹೋಗೋಗು. ಎಷ್ಟು ಕಷ್ಟಪಟ್ಟು ಪಡ್ಕೊಂಡಿದ್ದೆ ಇವರನ್ನ. ಈ ಮುದ್ಕಿಯಿಂದ ನನ್ನ ಗಂಡನ್ನ ನಾನು ಮತ್ತೆ ಕಳ್ಕೊಳ್ಳೋ ಥರ ಆಗ್ತಿದೆ. ಮೀರಾ, ನಿನಗೆಲ್ಲ ಗೊತ್ತಿತ್ತು, ಆದ್ರೂ ನನಗೋಸ್ಕರ ಇಷ್ಟು ದಿನ ನೀನು ಸುಮ್ಮನೆ ಇದೆಯಲ್ಲ. ರಾಮ್ಜಿ, ನನ್ಗೋಸ್ಕರ ನೀನ್ ಎಷ್ಟೆಲ್ಲ ಒದ್ದಾಡಿದ್ಯಾ, ಎಷ್ಟೆಲ್ಲ ನೋಡ್ಕೊಂಡಿದ್ಯಾ. ಆದ್ರೆ ಈ ಜೀಜಾಬಾಯಿ ಹೊರಗಡೆ ಹೋಗಿ ಏನೇನೆಲ್ಲ ಹೇಳ್ತಾಳೋ ಗೊತ್ತಿಲ್ಲ. ಅದೇನ್ ಹೇಳ್ತಾಳೋ ಹೇಳ್ಕೊಳ್ಳಿ ಬಿಡಿ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಅದು ಆಗ್ಲಿ ಮೀರಾ, ಸಾಕಷ್ಟು ಹೋರಾಟ ಮಾಡ್ತಿದ್ಯಾ, ಈ ಹೋರಾಟನೂ ಆಗ್ಲಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ. ಎಷ್ಟು ಪತ್ರಿಕೆ ವಾಪಸ್ ತಂದ್ರಿ? ಇವತ್ತು ಮಾರೋದಕ್ಕಾಗ್ಲಿಲ್ಲ. ಎಣಿಸ್ಬಿಟ್ಟು ಹೇಳಿ ಯಾವ್ಯಾವ ಬಂಡಲಲ್ಲಿ ಎಷ್ಟು ಪತ್ರಿಕೆ ವ್ಯಾಪಾರ ಆಗಿಲ್ಲ ಅಂತ. ಅಲ್ಲಿವರೆಗೂ ಭೀಮ್ರಾವ್, ನೀನ್ ರಿಜಿಸ್ಟರ್ ನೋಡ್ಬಿಟ್ಟು ಹೇಳು, ಇವರು ಪತ್ರಿಕೆ ತಗೊಂಡೋದಾಗ ಆಗ ಎಷ್ಟೆಷ್ಟು ಪತ್ರಿಕೆ ಯಾವ್ಯಾವ ಬಂಡಲಲ್ಲಿದ್ವು ಅಂತ. ಆದ್ರೆ ಸರ್, ಇವತ್ತು ಇವ್ರು ನನಗೆ ಲೆಕ್ಕನೇ ಕೊಡದೆ ಹೋದ್ರು. ರಿಜಿಸ್ಟರ್ನಲ್ಲಿ ನಾನೇನು ಬರ್ದೇ ಇಲ್ಲ ಸರ್. ಸರ್, ನಾವು ಅದು... ನೀನ್ ಸುಮ್ನಿರೋ, ನೀನ್ ಹೋಗು ರಿಜಿಸ್ಟರ್ ತಗೊಂಬಾ. ಆದ್ರೆ ಅದರಲ್ಲಿ... ಅಯ್ಯೋ ತೋರ್ಸೋ ನೀನು. ಇದ್ರಲ್ಲಿ ಏನ್ ನೋಡ್ತೀರಾ ಸರ್? ಇದ್ರಲ್ಲಿ ನಾನೇನು ಬರ್ದೇ ಇಲ್ಲ. ಸ್ವಲ್ಪ ರಿಜಿಸ್ಟರ್ ತೋರ್ಸು. ಇಲ್ಲಿಡು ಟೇಬಲ್ ಮೇಲೆ. ನೀನ್ ಏನ್ ಕೆಲಸ ಮಾಡ್ತಾ ಇದೀಯಾ? ಎಂತ ಕೆಲಸ ಹೇಳು ನಿಂದು? ಲೆಕ್ಕ ತಗೊಳ್ಳೋದು. ಆದ್ರಲ್ಲೇನು ಲೆಕ್ಕನೇ ಇಲ್ವಲ್ಲ, ಬರ್ಕೊಂಬ ಹೋಗು. ಏ ಜೀಜಾಬಾಯಿ, ಏನ್ ನಿರ್ಧಾರ ಆಯ್ತು? ಅಯ್ಯೋ, ಯಾಕೆ ಸುಮ್ಮನೆ ಕಾಯಿಸ್ತಿದ್ದೀರಾ? ಆ ಮುದುಕಿ ಗಂಟು ಮೂಟೆ ತಗೊಂಡು ಹೊರಗಡೆ ಹಾಕು. ಇಲ್ಲ, ಇವತ್ತಿಂದ ಅವರು ಈ ಮನೆಯಲ್ಲೇ ಇರ್ತಾರೆ. ಅತ್ತೆ ಹೀಗೆ ಮನ್ಸು ಬದಲಾಯಿಸೋದ್ ಕಾರಣ ಏನು? ನಾನು ತಿಳ್ಕೊತೀನಿ ಅವ್ರು ಹೀಗೆ ಮಾಡೋದಕ್ಕೆ ಕಾರಣ ಏನು ಅಂತ. ಏನ್ ನೋಡ್ತಿದ್ಯಾ? ತಗೋ ಇದನ್ನ, ನನಗ್ ಲೆಕ್ಕ ಬೇಕು, ಬರ್ಕೊಂಬ. ಆದ್ರೆ ಸರ್, ಇವ್ರು ನನಗೆ ಯಾವ ಲೆಕ್ಕನೂ ಕೊಡದೆ ಹೋದ್ರೆ ನಾನು ಇದ್ರಲ್ಲಿ ಏನಂತ ಬರೀಲಿ? ಅದು ನಮಗ್ ಗೊತ್ತಿಲ್ಲ. ನೀನ್ ಓದಿದೀಯ ತಾನೆ? ಓದಿದವ್ರಿಗೆ ಎಲ್ಲ ಗೊತ್ತಾಗೇ ಆಗುತ್ತೆ. ನೀನು ಅನಕ್ಷರಸ್ಥನ್ ತರ ಆಡ್ತಿದೀಯಲ್ಲ. ಪದೇ ಪದೇ ನಾನು ಓದನ್ ಯಾಕೆ ಮಧ್ಯ ತರ್ತಿದ್ದೀರಾ?
ನೀವ್ ಹೇಳೋದ್ ನೋಡಿದ್ರೆ ನಾನು ಓದಿ ಏನೋ ದೊಡ್ಡ ತಪ್ಪು ಮಾಡಿರೋ ಹಾಗಿದೆ. ಅಯ್ಯೋ ಮತ್ತೇನ್ ತಪ್ಪಾಗ್ಬೇಕು? ನೀನು ಓದು ಬರಹ ಕಲ್ತಿರೋದೇ ನೀನ್ ಮಾಡಿರೋ ದೊಡ್ಡ ತಪ್ಪು. ಅನಕ್ಷರಸ್ಥ ಆಗಿದ್ರೆ ನೀನು ನಿಯತ್ತಿಂದ ಇರ್ತಾ ಇದ್ದೆ. ನಿಮ್ ಗುರುಗಳಿಗೆ ಬೇಜಾರು ಕೂಡ ಆಗ್ತಾ ಇರ್ಲಿಲ್ಲ. ಮತ್ತೆ ನಮ್ಮ ಪತ್ರಿಕೆಯ ಮಾಲೀಕರಿಗೆ ನಿನಗೆ ಕೆಲಸ ಕೊಡೋ ಅವಶ್ಯಕತೆನೂ ಬರ್ತಿರ್ಲಿಲ್ಲ. ಮತ್ತಿವಾಗ ನಾನ್ ನಿನಗೆ ಖಾಲಿ ರಿಜಿಸ್ಟರ್ ತುಂಬಿಸು ಅಂತ ಕೂಡ ಹೇಳ್ಬೇಕಾಗಿ ಬರ್ತಾ ಇರ್ಲಿಲ್ಲ. ಇವಾಗ ನೀನೇ ನೋಡು, ಇವರಿಂದ ನಾವು ಅದು ಹೇಗೆ ಕೆಲಸ ತಗೋಬೇಕು ಅಂತ. ನನಗೆ ಲೆಕ್ಕ ಬೇಕು ಅಷ್ಟೇ. ನೀನು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ನ ಮನೆಗೆ ಕಳಿಸ್ಬಿಡ್ತೀನಿ. ನಾವು ಈ ಭೀಮ್ರಾವ್ಗೆ ಯಾವ ಲೆಕ್ಕನೂ ಕೊಡಲ್ಲ ಸರ್, ಆಗಿದ್ದಾಗ್ಲಿ. ಹಾ, ಲೆಕ್ಕ ಕೊಡಲ್ಲ ನಾವು. ಅದ್ ಹೇಗೆ ಕೆಲಸ ಮಾಡ್ತೀಯಾ ಭೀಮ್ರಾವ್? ನಾನು ನೋಡ್ತೀನಿ. ಇಲ್ಲಿರೋಕ್ ಬಿಡಲ್ಲ ನಿನ್ನ.